ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಗೆ ರೆಸ್ಯೂಮೆನ ಕ್ರಿಯೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನ ವೀಕ್ಷಕರು ಕೇಳ್ತಾ ಇದ್ದೀರಿ ರೆಸ್ಯೂಮೆ ಈಸಿಯಾಗಿ ಕ್ರಿಯೇಟ್ ಮಾಡುವಂತಹ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ನಲ್ಲಿ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇದರಲ್ಲಿ ನೀವು ಈಸಿಯಾಗಿ ರೆಸ್ಯೂಮೆನ ಕ್ರಿಯೇಟ್ ಮಾಡ್ಬೋದು. ಇದಕ್ಕೆ ಏನೇನು ಟೂಲ್ ಯೂಸ್ ಮಾಡ್ತೀವಿ ಅಂದರೆ AI ಟೂಲ್ಸ್ಗಳನ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಯಾವುದೇ ರೀತಿಯ ಫ್ರೀ AI ಟೂಲ್ಸ್ನ ಯೂಸ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ₹1 ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ. ಚಾಟ್ GPT, ಜೆಮಿನೈ, ಕ್ಲಾಡ್ ಈ ಥರ ಯಾವ್ದು AI ಟೂಲ್ ಬೇಕಾದ್ರೂ ಯೂಸ್ ಮಾಡಿ. ಆದರೆ ಚಾಟ್ GPT ಇದ್ರೆ ಡೈರೆಕ್ಟ್ ಆಗಿ ನಿಮಗೆ ವರ್ಡ್ ಡಾಕ್ಯುಮೆಂಟ್ ಕೊಡುತ್ತೆ, ಡೈರೆಕ್ಟಾಗಿ ಪ್ರಿಂಟ್ಔಟ್ ತಗೋಬಹುದು. ಜೆಮಿನಿ ಅಥವಾ ಡೀಪ್ ಸೀಕ್ ಈ ಥರ ಎಲ್ಲ ಆದರೆ ಅದರಲ್ಲಿ ನೀವೇ ಕಾಪಿ ಮಾಡಿ ವರ್ಡ್ ಡಾಕ್ಯುಮೆಂಟಿಗೆ ಪೇಸ್ಟ್ ಮಾಡಿ ಸೇವ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಚಾಟ್ GPT ಇಟ್ಕೊಳ್ಳಿ, ಫ್ರೀ ವರ್ಷನ್ನೇ ಸಾಕು. ಇವಾಗ ತೋರಿಸ್ತೀನಿ ನಿಮಗೆ. ಚಾಟ್ GPT ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಡೀಟೇಲ್ಸ್ನ ಕೊಡಿ, ಅಂದರೆ ಬೇಸಿಕ್ ಡೀಟೇಲ್ಸ್. ಫಸ್ಟು ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಬೇಕು, ಆಯಿತಾ? ಅದಾದ ನಂತರ ನೀವು ಕೊಡಿ. ನೆಕ್ಸ್ಟು ನೇಮು, ಜಸ್ಟ್ ಒಂದು ರವಿ ಅಂತ ಅನ್ಕೊಳ್ಳೋಣ. ನೇಮು ಮತ್ತು ಇದು ಲೊಕೇಶನ್ ಕೊಡಿ. ಲೊಕೇಶನ್ನು ಬೆಂಗಳೂರು. ಯಾವ ಪ್ಲೇಸ್ ಅಂತಲೂ ಕೊಡಿ, ಮಲ್ಲೇಶ್ವರಂ, ಬೆಂಗಳೂರು. ಪಿನ್ ಕೋಡ್ ಕೊಡೋದಾದ್ರು ಕೊಡ್ಬೋದು, ಇಲ್ಲಾಂದ್ರೂ ಏನು ತೊಂದರೆ ಇಲ್ಲ. ನೆಕ್ಸ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಎಕ್ಸ್ಪೀರಿಯನ್ಸ್ ಕೊಡಿ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ತೊಂದರೆ ಇಲ್ಲ, ಫ್ರೆಷರಿಗೆ ಅಂತ ಹೇಳಿ ತಿಳ್ಕೊಂಡು ಕೊಡೋಣ, ಓಕೆನಾ? ಇವಾಗ ನೆಕ್ಸ್ಟ್ ಎಜುಕೇಷನ್ ಏನು ಪಾಸ್ ಮಾಡಿದ್ದಾರೆ, ಎಜುಕೇಷನ್ ಅಂತ ಕೊಡಿ. 10th ಪಾಸ್. ಯಾವ ಸ್ಕೂಲಿಂದ ಮಾಡಿದ್ದೀರಾ ಆ ಸ್ಕೂಲ್ ಹೆಸರನ್ನ ಮೆನ್ಷನ್ ಮಾಡಿ. ಇಲ್ಲಿ SJC ಸ್ಕೂಲ್ ಅಂತ ಸುಮ್ಮನೆ ಒಂದು ಹೆಸರು ಕೊಡ್ತೇನೆ, SJC ಸ್ಕೂಲ್. ಯಾವ ಇಯರ್ನಲ್ಲಿ ಪಾಸ್ ಆಗಿದ್ದೀರಾ, ಪಾಸ್ಟ್ ಇಯರ್ ಅಂತ ಕೊಡ, ಪಾಸ್ಟ್ ಇಯರ್ 2018, ಓಕೆನಾ? ನೆಕ್ಸ್ಟು ನಿಮಗೇನು ಕೀ ಸ್ಕಿಲ್ಸ್ ಏನೇನಿದೆ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಇದೆಯಾ, ಎಕ್ಸೆಲ್ ಬರುತ್ತೆ, MS ವರ್ಡು ಆ ಥರ ಏನಾದ್ರು ಬರ್ತಿದ್ರೆ MS ಎಕ್ಸೆಲ್, ಓಕೆನಾ? MS ವರ್ಡ್, ಓಕೆನಾ? ಮತ್ತು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಈ ಥರ ಮೆನ್ಷನ್ ಮಾಡಿ. ಮತ್ತು ನಿಮಗೇನಾದರೂ ಎಕ್ಸ್ಟ್ರಾ ಸ್ಕಿಲ್ಸ್ ಇದ್ದರೆ ಫೋಟೋಶಾಪ್ ಬರುತ್ತೆ ಅಥವಾ ಬೇರೆ ಏನಾದರೂ ಬರುತ್ತೆ, ಅಥವಾ ಟ್ಯಾಲಿ ಆ ಥರ ಏನಾದ್ರು ಬರುತ್ತಾ, ಟ್ಯಾಲಿ ಅದನ್ನು ಮೆನ್ಷನ್ ಮಾಡಿ ಇಲ್ಲಿ ಕೀ ಸ್ಕಿಲ್ಸ್ನಲ್ಲಿ. ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್, ಏನಾದರೂ ನೀವು ಸ್ಪೋರ್ಟ್ಸ್ನಲ್ಲಿದ್ರಾ ಅಥವಾ ಅಚೀವ್ಮೆಂಟ್ಸ್ ಮಾಡಿದ್ರಾ ಅಂದರೆ ಇವಾಗ ಇಂಟರ್ ಕಾಲೇಜ್ನಲ್ಲಿ ಮಾಡಿದ್ರಿ ಅಥವಾ ಸ್ಟೇಟ್ ಲೆವೆಲ್ ಚಾಂಪಿಯನ್ ಇನ್ ಕಬಡ್ಡಿ ಆ ಥರ ಮೆನ್ಷನ್ ಮಾಡಿ. ಅಥವಾ ಅಚೀವ್ಮೆಂಟ್ಸ್, ನೀವು ಯಾವುದಾದ್ರೂ ಗೋಲ್ಡ್ ಮೆಡಲ್ ತೊಗೊಂಡಿದ್ರಾ ಅಥವಾ ಬೇರೆ ಏನಾದರೂ ಅಚೀವ್ಮೆಂಟ್ಸ್ ಇದೆಯಾ, ಯಾವುದಾದ್ರು ನೀವು ಲೀಡರ್ ಆಗಿದ್ರಾ ಅಥವಾ ಒಂದು ಕಾಲೇಜ್ನಲ್ಲಿ ಪ್ರೆಸಿಡೆಂಟ್ ಆಗಿದ್ರಾ, ಆ ಥರ ಏನಾದರೂ ಒಂದು ನೀವು ಮೆನ್ಷನ್ ಮಾಡ್ಬೋದು, ಗೊತ್ತಾಯ್ತಲ್ವಾ? ಅಚೀವ್ಮೆಂಟ್ಸಲ್ಲಿ ಅಥವಾ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ಸು ಅವಾರ್ಡ್ಸು ಯಾವ್ದಾರು ತೊಗೊಂಡಿದ್ದೀರಾ ಅದನ್ನು ಮೆನ್ಷನ್ ಮಾಡ್ಬೋದು. ಇದು ಸ್ಪೋರ್ಟ್ಸ್ ಆ್ಯಂಡ್ ಅಚೀವ್ಮೆಂಟ್ಸಲ್ಲಿ. ನೆಕ್ಸ್ಟು ಅಬ್ಜೆಕ್ಟಿವ್ ಅದೇ ಕ್ರಿಯೇಟ್ ಮಾಡುತ್ತೆ, ಓಕೆನಾ? ಅದೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇದನ್ನಿಷ್ಟನ್ನು ಕೊಡಿ. ಮತ್ತು ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ, ಲ್ಯಾಂಗ್ವೇಜ್ ಅಂತ ಕೊಟ್ಬಿಟ್ಟು ನಿಮಗೆ ಕನ್ನಡ ಬರುತ್ತಾ ಕನ್ನಡ, ಇಂಗ್ಲೀಷ್ ಬರುತ್ತಾ ಇಂಗ್ಲೀಷ್, ಮತ್ತು ಹಿಂದಿ, ತಮಿಳು ಯಾವ್ದಾದ್ರು ಬರುತ್ತಾ ಆ ಲ್ಯಾಂಗ್ವೇಜಸ್ನ ಮೆನ್ಷನ್ ಮಾಡಿ, ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ ಅಂತ ಹೇಳಿ, ಓಕೆನಾ? ನೆಕ್ಸ್ಟು ಇದಿಷ್ಟನ್ನ ಕೊಡಿ. ಪ್ಲೀಸ್ ಕ್ರಿಯೇಟ್ ಎ ರೆಸ್ಯೂಮೆ. ಜಸ್ಟ್ ತುಂಬ ಇಂಗ್ಲೀಷ್ ಬರಬೇಕಾಗೇನಿಲ್ಲ, ಜಸ್ಟ್ ಇಷ್ಟು ಬಂದರೂ ಸಾಕು. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ನೀವು ಬರೆದಿಟ್ಕೋಬೋದು, ಬೇಕಾದ್ರೆ ನೀವು ನಿಮ್ಮ ಡೀಟೇಲ್ಸ್ನ ಕೊಡ್ಬೋದು, ಗೊತ್ತಾಯ್ತಲ್ವಾ? ಪ್ಲೀಸ್ ಕ್ರಿಯೇಟ್ ಎ ರೆಸ್ಯೂಮೆ ವಿತ್ ದ ಎಬೋ ಡೀಟೇಲ್ಸ್. ಮೇಲಿನ ಡೀಟೇಲ್ಸಿಂದ ಒಂದು ರೆಸ್ಯೂಮೆನ ಕ್ರಿಯೇಟ್ ಮಾಡು ಅಂತ ಕೇಳಿ, ಓಕೆನಾ? ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ತೊಗೊಳತ್ತೆ, 1 ಅಥವಾ 2 ನಿಮಿಷ ಇಷ್ಟರಲ್ಲಿ ಕೊಡತ್ತೆ ನೋಡಿ ನಿಮಗೆ. ರವಿ, ಮಲ್ಲೇಶ್ವರಂ. ನಿಮ್ಮ ಫೋನ್ ನಂಬರ್ನೂ ಕೊಡಬೇಕಾಗತ್ತೆ, ಫೋನ್ ನಂಬರ್ನ ಕೊಟ್ಟಿಲ್ಲ, ಓಕೆನಾ? ಅದನ್ನು ತೋರಿಸ್ತೀನಿ. ಫೋನ್ ನಂಬರ್ ಈಗ ಮಿಸ್ ಮಾಡಿ ನಾವು ಕೊಟ್ಟಿಲ್ಲ, ಅದನ್ನು ಹೇಗೆ ಚೇಂಜ್ ಮಾಡಬೇಕು ಅಂತ ಹೇಳಿ ಅದನ್ನು ತೋರಿಸ್ತೀನಿ. ಇಲ್ಲಿ ಕೆರಿಯರ್ ಅಬ್ಜೆಕ್ಟಿವ್ ಅದಾಗೆ ತಯಾರು ಮಾಡುತ್ತೆ, ಓಕೆನಾ? ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಲ್ಲಿ ನೋಡಿ, ಮೋಟಿವೇಟೆಡ್ ಆ್ಯಂಡ್ ಡಿಸಿಪ್ಲಿನ್ಡ್ 10th ಪಾಸ್ ಕ್ಯಾಂಡಿಡೇಟ್ ವಿತ್ ಗುಡ್ ಕಂಪ್ಯೂಟರ್ ನಾಲೆಡ್ಜ್ ಆ್ಯಂಡ್ ಸ್ಟ್ರಾಂಗ್ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟಿದ್ದಲ್ಲ. ನೀವೇನಾದರೂ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದರೆ ಅಲ್ಲಿ ವಿತ್ ಸ್ಟ್ರಾಂಗ್ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಅಂತ ಕೊಡುತ್ತೆ, ಅಂದರೆ ನಿಮಗೆ ಎಜುಕೇಷನಲ್ಲಿ ಚೆನ್ನಾಗಿ ಗೋಲ್ಡ್ ಮೆಡಲ್ ತೊಗೊಂಡಿರಾ ಆ ಥರ ಏನಾದರೂ ಕೊಡುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಕೊಡ್ತಾ ಇದೆ ನೋಡಿ, ಲುಕ್ಕಿಂಗ್ ಫಾರ್ ಎ ಎಂಟ್ರಿ ಲೆವೆಲ್ ಪೊಸಿಷನ್. ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಿದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ ಅಂತ ಹೇಳಿ ಕೊಡುತ್ತೆ,
ಗೊತ್ತಾಯ್ತಲ್ವಾ? ನೆಕ್ಸ್ಟು ಎಜುಕೇಷನಲ್ ಕ್ವಾಲಿಫಿಕೇಷನ್, SSLC 10th ಪಾಸು, SGC ಸ್ಕೂಲು, ಯಾವ ಇಯರಲ್ಲಿ ಪಾಸ್ ಆಗಿದ್ರೆ 2018ರಲ್ಲಿ ಪಾಸ್ ಆಗಿದ್ರೆ, ಕೀ ಸ್ಕಿಲ್ಸ್ ಏನೇನಿದೆ ಇಲ್ಲಿ ನೀವು ಬೇಸಿಕ್ ಕಂಪ್ಯೂಟರ್ ಬರೋದ್ರಿಂದ ಅದೇ ಮೆನ್ಷನ್ ಮಾಡಿದೆ ನೋಡಿ, ಡೇಟಾ ಎಂಟ್ರಿ ಅಂಡ್ ಆಫೀಸ್ ವರ್ಕ್ ಅಂತ ಹೇಳಿ ಅದೇ ಕೊಟ್ಟಿದೆ. ನೆಕ್ಸ್ಟು ಸ್ಪೋರ್ಟ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್, ಇಲ್ಲಿ ಸ್ಟೇಟ್ ಲೆವೆಲ್ ಚಾಂಪಿಯನ್ ಕಬಡ್ಡಿ, ಸ್ಟ್ರಾಂಗ್ ಟೀಮ್ ಪ್ಲೇಯರ್ ವಿತ್ ಡಿಸಿಪ್ಲಿನ್, ಇದೆಲ್ಲ ಅದೇ ಫಿಲಪ್ ಮಾಡುತ್ತೆ. ಓಕೆನಾ? ಲ್ಯಾಂಗ್ವೇಜ್ ಕನ್ನಡ ಫ್ಲೂಯೆಂಟು, ಇಂಗ್ಲೀಷ್ ಗುಡ್ಡು, ಇಂಗ್ಲೀಷ್ನಲ್ಲೂ ಫ್ಲೂಯೆಂಟ್ ಇದ್ದರೆ ಅದನ್ನು ನೀವು ಚೇಂಜ್ ಮಾಡ್ಬೋದು. ಚೇಂಜ್ ಮಾಡೋದು ಹೇಗೆ ಅಂತ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್, ನೇಮ್ ರವಿ, ಲೊಕೇಶನ್ ಮಲ್ಲೇಶ್ವರಂ ಬೆಂಗಳೂರು. ನೆಕ್ಸ್ಟ್ ಈ ಡಿಕ್ಲರೇಷನ್, ಇದಿಷ್ಟು ನಿಮಗೆ ಡೀಟೇಲ್ಸ್ ಕೊಟ್ಟಿರುತ್ತೆ. ಇಲ್ಲಿ ಪ್ಲೇಸು, ಡೇಟು, ಇಲ್ಲಿ ಸಿಗ್ನೇಚರ್ ನೀವು ಮಾಡ್ಬೋದು. ಗೊತ್ತಾಯ್ತಲ್ವ? ರವಿ ಅನ್ನೋದ್ರ ಪಕ್ಕದಲ್ಲಿ. ಇದಿಷ್ಟು ಬೇಸಿಕ್ ಡೀಟೇಲ್ಸ್ ಆಯ್ತಾ. ಆದರೆ ಇವಾಗ ನಾವೇನು ಮಾಡಿದ್ವಿ, ಎರಡು ಡೀಟೇಲ್ಸ್ ಮಿಸ್ ಮಾಡಿದ್ವಿ. ಓಕೆನಾ? ಮತ್ತೆ ಎರಡು ಡೀಟೇಲ್ಸ್ ಆ್ಯಡ್ ಮಾಡೋಣ. ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ಫೋನ್ ನಂಬರ್ ಅಲ್ವಾ, ಫೋನ್ ನಂಬರ್ 911111, ಇದು ಫೋನ್ ನಂಬರ್ನ ಆ್ಯಡ್ ಮಾಡ್ಬೇಕು ನಾವು ಅಂತ ಅನ್ಕೊಳ್ಳಿ. ಓಕೆನಾ? ಇಮೇಲ್ ID ಜಸ್ಟ್ ಎಕ್ಸಾಂಪಲ್ ravi@email.com, ಅದು ಜಿಮೇಲ್ ಇರುತ್ತೆ, ಜಸ್ಟ್ ನಾನು ಎಕ್ಸಾಂಪಲ್ಲಿ ಕೊಡ್ತಾ ಇದ್ದೀನಿ. ಓಕೆನಾ? email.com ಇದೊಂದು ಮಾಡಬೇಕಿತ್ತು, ಅದೊಂದು ಮಾಡಿದ್ವಿ. ನೆಕ್ಸ್ಟು ಇಲ್ಲಿ ಅಚೀವ್ಮೆಂಟ್ಸ್ ಏನಾದರೂ ಕೊಡಬೇಕಾ? ಅವಾರ್ಡ್ ರಿಸೀವ್ಡ್ ಫಾರ್ ಎಸ್ಸೆ ಕಾಂಪಿಟೇಷನ್, ಇದೊಂದು ಅಚೀವ್ಮೆಂಟ್ಸಲ್ಲಿ ಆ್ಯಡ್ ಮಾಡಬೇಕಾ? ಅದೊಂದು ಮಾಡೋಣ. ಓಕೆನಾ? ನೆಕ್ಸ್ಟ್ ಬೇರೆ ಏನಾದರೂ ಡೀಟೇಲ್ಸ್ ಆ್ಯಡ್ ಮಾಡಬೇಕಾ? ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಇಲ್ಲ, ಅದನ್ನು ಮೆನ್ಷನ್ ಮಾಡಿ ಬೇಕಾರೆ. ಓಕೆನಾ? ಇಲ್ಲಿ ತೋರಿಸ್ತೀನಿ ನೋಡಿ, ಎಕ್ಸ್ಪೀರಿಯನ್ಸ್ 1 year ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಎಂಟ್ರಿ ವರ್ಕ್ ಅಂತ ಕೊಡೋಣ. ಅಂದರೆ ನೀವು ಯಾವುದೇ ಚೇಂಜಸ್ ಮಾಡ್ಬೋದು, ಏನೇ ಆ್ಯಡ್ ಕೂಡ ಮಾಡ್ಬೋದು. ಈ ಥರ ಕೊಡಿ. ಪ್ಲೀಸ್ ಆ್ಯಡ್ ಎಬೋ ಡೀಟೇಲ್ಸ್ ಟು ದ ರೆಸ್ಯೂಮೆ ಆ್ಯಂಡ್ ಗಿವ್ ರೆಸ್ಯೂಮೆ ಇನ್ ವರ್ಡ್ ಡಾಕ್ಯುಮೆಂಟ್ ಅಂತ ಕೊಡಿ. ಇವಾಗ ನಿಮಗೆ ಒಂದು ವರ್ಡ್ ಡಾಕ್ಯುಮೆಂಟಲ್ಲಿ ರೆಡಿ ಮಾಡಿಕೊಡುತ್ತೆ, ನೀವು ಪ್ರಿಂಟ್ ಹಾಕ್ಸ್ಕೋಬೋದು. ಓಕೆನಾ? ಇದನ್ನು ಕೊಟ್ಟಿದ್ದೀನಿ, ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ಇವಾಗ ನೀವು ಕೊಟ್ಟಿರೋ ಡೀಟೇಲ್ಸ್ನ ರಿಪ್ಲೇಸ್ ಮಾಡುತ್ತೆ. ಅಂದರೆ ನೀವು ಯಾವ್ಯಾವ್ದು ಡೀಟೇಲ್ಸ್ ಕೊಟ್ಟಿರಲ್ಲ, ಫೋನ್ ನಂಬರ್ನ ಮತ್ತು ಇಮೇಲ್ ID ನ ರಿಪ್ಲೇಸ್ ಮಾಡುತ್ತೆ. ಇಲ್ಲಿ XXX ಅಂತ ಇತ್ತಲ್ವಾ, ಇಲ್ಲಿ ಮೇಲ್ಗಡೆ ತೋರಿಸ್ತೀನಿ. XX ಅನ್ನೋದ್ರಲ್ಲಿ ಜಾಗದಲ್ಲಿ ನಿಮ್ಮ ಫೋನ್ ನಂಬರು, ಇಮೇಲ್ ID ಯಲ್ಲಿ ನಿಮ್ಮ ಇಮೇಲ್ ID ಕೊಡುತ್ತೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಒಂದು ಆ್ಯಡ್ ಮಾಡುತ್ತೆ, ಅಚೀವ್ಮೆಂಟ್ಸ್ ಕೂಡ ಆ್ಯಡ್ ಮಾಡುತ್ತೆ. ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ, ಒಂದು ನಿಮಿಷ. ಇಲ್ಲಿದೆಯಲ್ಲ, ಇಲ್ಲಿ ಡೌನ್ಲೋಡ್ ದ ರೆಸ್ಯೂಮೆ ವರ್ಡ್ ಫೈಲ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ ನಿಮಗೆ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಎಲ್ಲಿ ಬೇಕು ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಮೊಬೈಲಲ್ಲೇ ಮಾಡ್ಕೋಬೋದು, ಇದೆಲ್ಲೂ ಹೋಗ್ಬೇಕಂತಿಲ್ಲ. ಗೊತ್ತಾಯ್ತಲ್ವ? ಓಪನ್ ಮಾಡಿ, ಜಸ್ಟ್ ಸೆಕೆಂಡ್, ಓಪನ್ ಆಗ್ತಾ ಇದೆ. ನೋಡಿ, ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿದೆ. ರವಿ, ಲೊಕೇಶನ್, ನಾವು ನಂಬರ್ ಕೊಟ್ಟಿದ್ವಲ್ಲ, ನಂಬರ್ ಬಂದಿದೆ, ಇಮೇಲ್ ID ಇಲ್ಲಿ ಎಲ್ಲ ಬಂದಿದೆ. ಇದಿಷ್ಟು ನೀವು ಕ್ರಿಯೇಟ್ ಮಾಡ್ಕೋಬಹುದು. ನೋಡಿ, ನಾವಿಲ್ಲಿ ನಂಬರು ಇದನ್ನು ಆ್ಯಡ್ ಮಾಡಿದ್ವಿ, ಮತ್ತು ಡೇಟಾ ಎಂಟ್ರಿ ವರ್ಕರ್ 1 year ಎಕ್ಸ್ಪೀರಿಯನ್ಸ್ನ ಆ್ಯಡ್ ಮಾಡಿದ್ವಿ, ಮತ್ತು ಇದೆಲ್ಲ ಅದೇ ಆ್ಯಡ್ ಮಾಡಿದೆ ನೋಡಿ. ಡೇಟಾ ಎಂಟ್ರಿ, ರೆಕಾರ್ಡ್ ಮೇಂಟೆನೆನ್ಸು, ಹ್ಯಾಂಡ್ಲಿಂಗ್ ಬೇಸಿಕ್ ಕಂಪ್ಯೂಟರ್ ವರ್ಕು, ಚೆನ್ನಾಗಿ ಅಕ್ಯುರಸಿ ಮತ್ತು ಟೈಮ್ಲಿ ಕಂಪ್ಲೀಷನ್ ಆಫ್ ಟಾಸ್ಕ್, ಇದೆಲ್ಲ ಮೆನ್ಷನ್ ಮಾಡುತ್ತದೆ ನೋಡಿ. ಇಲ್ಲಿ ಅಚೀವ್ಮೆಂಟ್ಸಲ್ಲಿ ನಾವು ಒಂದು ಆ್ಯಡ್ ಮಾಡಿದ್ವಿ ಅಲ್ಲ, ಅವಾರ್ಡ್ ರಿಸೀವ್ಡ್ ಫಾರ್ ಎಸ್ಸೆ ಕಾಂಪಿಟೇಷನ್, ಅದನ್ನು ಆ್ಯಡ್ ಮಾಡಿದೆ. ಗೊತ್ತಾಯ್ತಲ್ವಾ? ಇದಿಷ್ಟು ಈ ಥರ ನೀವು ಬೇಸಿಕ್ ಕ್ರಿಯೇಟ್ ಮಾಡ್ಕೋಬಹುದು ರೆಸ್ಯೂಮೆನ. ಓಕೆನಾ? ಇದು ಜಸ್ಟ್ ಬೇಸಿಕ್ಕು, ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ. ಡೈರೆಕ್ಟಾಗಿ ಇದು ವರ್ಡ್ ಡಾಕ್ಯುಮೆಂಟ್ ಇಲ್ಲಿ ಕೊಟ್ಟಿದೆ ನೋಡಿ, ವರ್ಡ್ ಡಾಕ್ಯುಮೆಂಟ್ ಕೊಟ್ಟಿದೆ. ನೀವು ಇದನ್ನು ಡೈರೆಕ್ಟಾಗಿ ಮೊಬೈಲಿಂದ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಬೋದು ಸೈಬರ್ ಸೆಂಟರ್ ಅವರಿಗೆ, ಅವರು ತೆಕ್ಕೊಡ್ತಾರೆ, ಅಥವಾ ಜೆರಾಕ್ಸ್ ಕಾಪಿ ಅವರಿಗೆ ಸೆಂಡ್ ಮಾಡ್ಬೋದು. ಇದನ್ನು ಪ್ರಿಂಟೌಟ್ ತೊಗೊಂಡು ನೀವು ಹೋಗ್ಬೋದು. ನಿಮಗೇನಾದ್ರು ಚೇಂಜಸ್ ಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಏನಾದರೂ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆ್ಯಡ್ ಮಾಡ್ಕೋಬಹುದು. ಜಸ್ಟ್ ನಾನೇನು ತೋರಿಸಿದ್ನಲ್ಲ ಅದೇ ರೀತಿ ಇಲ್ಲಿ ನಿಮ್ಮ ಡೀಟೇಲ್ಸ್ನ ಕೊಟ್ಟು ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟು ಹೇಗೆ ತಯಾರು ಮಾಡೋದು ಅನ್ನೋದರ ವಿವರ.